ಅಣ್ಣ ಬನ್ನಿ ಊಟ ಮಾಡಿ. ಅಯ್ಯೋ ಯಾಕಪ್ಪ ಊಟ ತಗೊಬಂದಿದ್ಯೆ? ಇನ್ನೊಂದು ಗಳಿಗೆ ಮುಗಿದೋಗ್ಬಿಡೋದಪ್ಪ. ಯಾರನ್ನು ಉತ್ಬಿಟ್ಟು ಮನೆಗೆ ಊಟಕ್ಕೆ ಹೋಗಾನೆ. ಅಣ್ಣ ಪರವಾಗಿಲ್ಲ ಬನ್ನಿ ಊಟ ಮಾಡಿ ಬನ್ನಿ. ಅಯ್ಯೋ ಮನೆಗೆ ಬೇರೆ ನಾನು ಊಟಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟಿನಿ, ನೀನು ಬೇರೆ ತಂದುಬಿಟ್ಟಿದ್ದಲ್ಲ ಮಗ. ತರಿ ಕತೆ. ಅಣ್ಣ ಆಲೆ 12 ಗಂಟೆ ಆಗಿದೆ, ಇನ್ನೇವಾಗ ಊಟ ಮಾಡೋದು? ನೀವು ಊಟ ಮಾಡ್ಕೊಂಡು ಹೋಗಿರಂತೆ, ಬನ್ನಿ ಪರವಾಗಿಲ್ಲ. ಹ್ಞೂ ಸರಿ ಸರಿ, ಅಲ್ಲಿ ಮಡ್ಗೋ ಮಗ ಬರ್ತೀನಿ. ಓ ಇದೇನಿದು ಮಟನ್ ಸಾರನ್ನ ಮಾಡಿಸ್ಕೊಂಡು ಬಂದ್ಬಿಟ್ಟಿದ್ಯೆ? ಮುದ್ದೆನೂ ಅದೇ? ಬಿಡೋದೆ, ಒಳ್ಳೆ ನಂಗೆ ಭಾರಿ ಇಷ್ಟ ಮುದ್ದೆ ಅಂದರೆ. ನೈಟ್ ಸಾಂಬಾರು ಇತ್ತು, ಅದಕ್ಕೆ ಮುದ್ದೆ ಮಾಡಿಸ್ಕೊಂಡ್ಬಂದೆ. ಹಂಗೂ ಮುದ್ದೆ ತಿಂತಿರೋ ಇಲ್ವೋ ಇಷ್ಟೊತ್ತಿನಲ್ಲಿ ಅಂದ್ಬಿಟ್ಟು ಇರೋದು ನಾಷ್ಟ ಮಾಡಿಸ್ಕೊಳ್ಳೋಣ ಅಂತ ಅಂದೆ. ನಮ್ಮಮ್ಮ ತಗೊಂಡೋಗು ಮಟನ್ ಮತ್ತು ಮುದ್ದೆ ತಿಂತಾರೆ ಅಂತ ಅಂದರು. ಹಾಯ್ ನೀನು ಚೆನ್ನಾಗಿ ಹೇಳ್ದೆ ಕಣ್ಬಿಡು. ನಾನು ನಾಷ್ಟವಾ, ನಾನು ಯಾವಾಗಲೂ ಬೆಳಗ್ಗೆ ಮುದ್ದೆನೇ ತಿನ್ನೋದಕ್ಕನಪ್ಪ. ಕಷ್ಟಪಟ್ಟು ಗೇಯರು ದೋಸೆ ಇಡ್ಲಿ ಅಂತ ತಿನ್ಕೊಂಡು ನಾನು ಇಲ್ಲಿ ಟ್ಯಾಕ್ಟ್ರಲ್ಲಿ ಹೊರ ಉಳಿಕತ್ತದ. ನಾನು ಸರಿಯಾಗಿ ಏನಾದ್ರೆ ಬೆಳಗ್ನತ್ತು ಒಂದು ಮುದ್ದೆ ಬಿಗಿಯಾಗಿ ಹೊಡಬಿಡ್ತೀನಿ. ಈಗ ನೀನು ತಂದಿದೆಯಲ್ಲ ಸೂಪರ್ ಇದು. ಏನಿದ್ರು ದೋಸೆ ಇಡ್ಲಿ ಅವೆಲ್ಲ ನಿಮ್ಗೆ ಸೋಗಿ ಕಣಪ್ಪ. ಉಪ್ಪಿಟ್ಟು ಬಾತು ಪಲಾವು ಅನ್ಕೊಂಡು ನೀವು ಅಲ್ಲಿ ಇಲ್ಲಿ ಸಿಟಿಲಿ ಹೊರಗಡೆ ಹೋಗೋರು ತಿಂತೀರಿ, ನಾವೆಲ್ಲಿ ತಿನ್ನುವ? ಹಳ್ಳಿಗಳಲ್ಲಿ ಏನಿದ್ರು ಮುದ್ದೆ ಸಾರು ರಾಗಿ ರೊಟ್ಟಿ, ಅಪರೂಪಕ್ಕೆ ಅಕ್ಕಿ ರೊಟ್ಟಿ, ಹಿಂಗೆ ನಮ್ಮದು. ಇಲ್ಲ ಅಣ್ಣ ನಾವು ಮುದ್ದೆ ಊಟ ಮಾಡ್ತೀವಿ. ಮುದ್ದೆ ತಿನ್ಬೇಕನ್ ಮಗ, ಭಾರಿ ಒಳ್ಳೇದದು. ನೀನು ಈಗ ನೀನು ನೋಡ್ಕೊ, ನಾನೇ ಸುಮಾರು ಸರಿ ಅಲ್ಲಿ ಇಲ್ಲಿ ಎಲ್ಲ ಕರ್ನಾಟಕ ಹೋದಾಗ ಮಾಂಸ ಸಾರು ಊಟ ಮಾಡಿಬಿಟ್ರೆ ಏನು ಹೊಟ್ಟೆಲ್ಲ ಕತ್ಕೊಂಡು ಬೇದಿರ್ತದೆ. ಅದೇ ನೀನು ಮನೇಲಿ ಮಾಡ್ಸ್ಕೊಂಡು ಒಂದು ಮುದ್ದೆ ತಿನ್ನು ನೋಡುವೆ, ಹೆಂಗೆ ನಿದ್ದೆ ಬರ್ತಾ ಗೊರದೆ ಮುಡ್ಬಿಡೋದು. ಹಂಗೆ ಒಳ್ಳೆ ಮುದ್ದೆ ಕಷ್ಟಪಟ್ಟು ಈ ದುಡಿಯೋರಿಗೆ ಮುದ್ದೆನೇ ಪುಷ್ಟಿಕನಪ್ಪ. ಅನ್ನ ದೋಸೆ ಎಲ್ಲ ತಿನ್ಕೊಂಡು ಕಾಲ ಕಳೆಯೋದ. ನಾವು ಮುದ್ದೆ ತಿನ್ಬೇಕು ಬಿಗಿಯಾಗಿ ಏನಿದ್ರು. ಹ್ಞೂ ಅಣ್ಣ, ನಮಗೂ ನೋಡ್ಕೊಂಡು ಮುದ್ದೆ ಅಂದರೆ ಇಷ್ಟ. ಈ ಮಟನ್ ಸಾಂಬಾರು ಉಪ್ಪು ಸಾಂಬಾರು ಇದಕ್ಕೆಲ್ಲ ಮುದ್ದೆ ತಿಂತೀವಿ. ಉಂಕನಪ್ಪ ತಿನ್ಬೇಕು. ಹಂಗೆ ನೀನು ಸೊಪ್ಪು ಗಿಪ್ಪೆಲ್ಲ ತಿನ್ನು ಚೆನ್ನಾಗಿ. ನುಗ್ಗೆ ಸೊಪ್ಪು ಎಷ್ಟು ಚೆಂದ ಗೊತ್ತಾ, ಒಳ್ಳೇದು ಅವೆಲ್ಲನೂ. ಸೊಪ್ಪು ಸದೆ ಅದು ಇದು ತಗೊಂಡು ತಿನ್ಬೇಕು. ಇವೆಲ್ಲ ಮಟನು ಚಿಕನ್ ಅವೆಲ್ಲ ಅಪರೂಪಕ್ಕೆ ತಿನ್ಬೇಕನಪ್ಪ ಈಗ. ಹೌದು ಅಣ್ಣ, ತುಂಬ ಕೊಲೆಸ್ಟ್ರಾಲ್ ಅಲ್ವಾ ಇವಾಗೆಲ್ಲ. ಅಂದರೆ ನೀವೇನು ಬೇಕಾದ್ರೂ ತಿಂದ್ಬಿಟ್ಟು ಅರ್ಗಿಸ್ಕೊತೀರಾ. ಆದರೆ ಈಗ ನಮ್ಗಳಿಗೆ ಕುಂತ್ಕೊಂಡು ಕೆಲಸ ಮಾಡೋರಿಗೆ ತುಂಬ ಕಷ್ಟ ಅದು. ಮಗ ಮಟನು ನಾನು ಭಾರಿ ಚೆನ್ನಾಗಿ ತಿಂತಿದ್ದೆ. ಇತ್ತೀಚೆಗೆ ಚೆನ್ನಾಗಿಲ್ಲ ಕಣಪ್ಪ. ಮರಿಗಳು ಎಲ್ಲೆಲ್ಲಿಂದನೋ ಹಾಲು ಕರೀದಾವೆಲ್ಲ ಆಡುಗಳು ಅವೆಲ್ಲ ತಂದುಬಿಡ್ತಾರೆ. ಮೊದಲಾದರೆ ನಾವೇ ಊರಲ್ಲಿ ಹಳ್ಳಿಗಳಲ್ಲಿ ಸಾಕತ್ತಿದ್ದೋ. ಒಳ್ಳೆ ಅವು ಕಾಡು ಮೇಲೆ ಸೊಪ್ಪು ಮೇಯ್ಕೊಂಡು ತಿರ್ತಿದ್ದೋ. ಅವಕ್ಕೆ ಯಾಕೂ ಮೆಡಿಸಿನ್ ಇರಲಿಲ್ಲ. ಏನು ಹಂಗೆ ಮಟನ್ ಸಾರು ಘಮ 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 ಅನ್ನೋದು. ಈಗಿನ ಮಟನ್ ಸಾರು, ಈಗಿನ ಮಟನ್ನು ಅಲ್ಲಿ ಬೇಯ್ತಾರೆ ಅಲ್ಲೇ ವಾಸನೆ ಬರೀಕಿಲ್ಲ, ಏನೂ ರುಚಿ ಇರಲಿಲ್ಲ. ನೋಡಿದ್ರೆ ಮಟನ್ ಅಷ್ಟೇ ಅದು, ಅದರಲ್ಲಿ ಏನು ಸಾರಾಂಶ ಇರಲಿಲ್ಲ ಕಂಡ್ಬಿಡು. ಅದೇ ಹಿಂದೆ ಇದ್ದೋ ಎಲ್ಲ ಇಲ್ಲೇ ಹಳ್ಳಿಗಳಲ್ಲೇ ಅಲ್ಲಲ್ಲೇ ಅವ್ರವ್ರ ಮನೆಯಲ್ಲೇ ಮೇಯ್ಸೋರು, ಸಾಕಿರೋರು, ಒಂದೊಂದೊಂದು ಕುಯ್ಕೊಳ್ಳೋರು ಎಲ್ಲ ಗುಡ್ಡೆ ಬಾಡು ಅಂತ ನಮಗೆ ತಿನ್ನುವ ನಾವು. ಏನು ಒಸಿ ಚಂದವ ಅದು. ಈಗ ರುಚಿ ಇಲ್ಲ ಮಗ ಮಟನ್ ಸಾರು. ಈ ಮಟನ್ ಎಲ್ಲ ತಿನ್ಬಿಟ್ರೆ ಹೆಂಗೆಂಗೋ ಆಯ್ತದೆ. ಹೌದು ಅಣ್ಣ, ಎಲ್ಲಕ್ಕಿಂತ ಫಿಶ್ ತುಂಬ ಒಳ್ಳೇದು. ಮೀನು ಭಾರಿ ಒಳ್ಳೇದಲ್ಲ ಮಗ. ಕೆರೆಯಲ್ಲಿ ಒಳ್ಳೆ ಹಿಡಿಯೋ ತರ್ಬೇಕನಪ್ಪ ನೀನು. ಆಮೇಲೆ ಅಂಗಡಿ ತರಿಕೋಬೇಡ, ಅಲ್ಲೆಲ್ಲ ಐಸು ಅದೆಲ್ಲ ಸಮುದ್ರದ ಮೀನು ಅಲ್ಲಿ ಇಲ್ಲಿಯವ 3 ದಿನದವ 4 ದಿನದವ ಐಸು ಒಳಗೆ ಹಾಕ್ಬಿಟ್ಟು ಮಾರ್ತಾರೆ ಚೆನ್ನಾಗವೆ ಅಂತ. ಏನಿದ್ರು ಇಲ್ಲಿ ಕೆರೆಯಲ್ಲಿ ಮತ್ತೊಬ್ರು ಒಳೆತವು ಹಿಡಿತಾರೆ ನೋಡು, ಅಲ್ಲಿ ಹಂಗೆ ಜ್ಯೂಸ್ ಐತಾರೆ, ಹಂಗೆ ಮೀನು ಬಾಯ ಪಕ್ಕ ಬಿಡ್ತಾ ಇರ್ತವೆ. ಆ ಮೀನ ತಂದು ಮಾಡ್ಕೊಂಡು ತಿನ್ಬೇಕು. ಹೆಂಗಿರ್ತವೆ ಗೊತ್ತಾ? ನಿನಗೆ ಮೀನು ಬೇಕಂದ್ರೆ ಮಗ ಈ ಸಾಗರಕಟ್ಟೆ ರಾಮನಹಳ್ಳಿ ಇನ್ನೊಂಚೂರು ಮುಂದಕ್ಕೆ ಹೋದ್ರೆ ನಿನಗೆ ಹಂಪಪುರ ಅರ್ಕೇಶ್ವರ ದೇವಸ್ಥಾನಕ್ಕೆ ಯಾರಾಗಿರ್ತಾವೋ ಓಸಿದ ಮೀನು ಭಾರಿ ಚೆನ್ನಾಗಿರ್ತವೆ. ಗೌರಿ ಮೀನು ಅಂತ, ಗೌರಿ ಕಟ್ಲ ಅಂತ ಕೇಳು, ಭಾರಿ ಚೆನ್ನಾಗಿರ್ತದೆ ಮಾತ್ರ ಅದು ಮೀನು. ಹಾಂ ನಮ್ಮ ಅಪ್ಪರು ಸುಮಾರು ಸಲ ಎಲ್ಲ ತರ್ತಾರೆ ಆ ಕಡೆಯಿಂದೆಲ್ಲ, ಚೆನ್ನಾಗಿರುತ್ತೆ. ನನಗೂ ಇಷ್ಟ ಮೀನು ಅಂದರೆ. ಮಗ ಬೋರ್ ಹೊಡಿಸ್ತಾರಂತಲ್ಲ ನೀವು, ಏನು ಬಾರಿಗೆ ನೀರು ಚೆನ್ನಾಗಿ ಬಂದಂತೆ ಎಲ್ಲ ಹಂಗಂತ ಇದ್ರು. ಏನು ನೀರು ಹೊಸಿ ಬರಲಿಲ್ಲ, ಬೋರ್ ಹೊಡಿಯುವಾಗ ಅಂತ ಹೇಳಿದ್ರು. ಭಾರಿ ಚೆನ್ನಾಗಿ ಬಂದಿತ್ತಲ್ಲ ನೀರು. ಹೌದು ಅಣ್ಣ, ಚೆನ್ನಾಗಿ ಬಂತು ನೀರು. ಅದೇ ರಾಜು ಅಣ್ಣ ಪಾಯಿಂಟ್ ಪತ್ತೆ ಮಾಡ್ತಾರಲ್ಲ, ಅವ್ರ ಹತ್ರನೇ ಮಾಡಿಸಿದ್ದು. ತುಂಬ ಚೆನ್ನಾಗಿ ನೀರು ಬಂತು ಅಣ್ಣ, ಇನ್ನೂ ಸರ್ವಿಸ್ ಕೊಡಿಸಿಲ್ಲ. ಅವನು ಚೆನ್ನಾಗಿ ಪಾಯಿಂಟ್ ಮಾಡ್ತಾನೆ ಮಾತ್ರ, ಭಾರಿ ಒಳ್ಳೆ ಮನುಷ್ಯ. ಇನ್ನೊಬ್ರಂಗೆ ತಳಕಿಲ್ಲ. ನೀರು ಬರಲಿಲ್ಲ ಅಂದ್ರೆ ಅವ್ನು ಕಾಸು ಇಸ್ಕರಿಕಿಲ್ಲ. ನೀರು ಬಂದರೆ ಕೊಟ್ಟಷ್ಟು ಇಸ್ಕೊತಾನೆ. ಅದ್ರ ನೀರು ಬರಲಿಲ್ಲ ಅಂದರೆ ಚವಪ್ಪ ಅವನು 1 ರೂಪಾಯಿ ಮುಟ್ಟಿಕಿಲ್ಲ ಅವನು. ಹಾಗೆ ಅಂತೆ ನಮ್ಮ ಹತ್ರನೂ ಇಸ್ಕೊಳ್ಳಿಲ್ಲ. ಅದು ಬಂದ ಮೇಲೇ ಇಸ್ಕೊಂಡಿದ್ದು, ನಾನೇ ಕೊಟ್ಟೆ ಪಾಪ ಪ್ರೀತಿಯಿಂದ. ಬೋರ್ ಹೊಡಿಬೇಕಾದ್ರೂ ಇಲ್ಲೇ ಇದ್ರು ಪಾಪ. ಆಮೇಲೆ ಸರ್ವೀಸ ನೋಡ್ಕೊಂಡು ಹುಷಾರಾಗಿ ಒಳ್ಳೆ ಸಾಮಾನು ತರಿಸ್ಬಿಡ್ಸಪ್ಪ. ಆಮೇಲೆ ಅವು ಇವು ತರಿಸಿ ಬಿಟ್ಬಿಟ್ಟಿಯೇ. ಮೋಟ್ರು ಕೇಬಲ್ ಎಲ್ಲ ಚೆನ್ನಾಗಿರೋ ತರಬೇಕು. ಆಮೇಲೆ ಕಮ್ಮಿ ದುಡ್ಡು ಅಂದ್ಬಿಟ್ಟು ಲೋಕಲ್ ಕೊಟ್ಬಿಡ್ತಾರೆ. ಇವು ಕಮ್ಮಿ ಚೆನ್ನಾಗವೆ ಅಂತಾರೆ. ನೀನು ಒಳ್ಳೆ ಬ್ರ್ಯಾಂಡ್ ಹೆಸರಿರೋನೇ ತಂದುಬಿಡು. 3 ಕಾಸು ಜಾಸ್ತಿ ಆದರೂ ಪರವಾಗಿಲ್ಲ. ನವೀನ್ ಅಣ್ಣವ್ರಿಗೆ ಹೇಳಿದ್ದೀವಿ, ಅವರು ಯಾರೋ ಗೊತ್ತಿರೋರು ಇದ್ದಾರಂತೆ. ಆಮೇಲೆ ಇವರು ರವಿ ಅಣ್ಣವರು ರಾಜು ಅಣ್ಣ ಇದ್ದಾರಲ್ಲ, ರಾಜು ಅಣ್ಣವ್ರಿಗೂ ಹೇಳಿದೆ, ಆಯಿತು ಅಂತ ಹೇಳಿದ್ದಾರೆ. ನಾವೇ ಯಾರಿಗಾರು ಹೇಳ್ಬಿಟ್ಟು ಒಳ್ಳೆ ಕಡೆ ಕೊಡ್ಸ್ಕೊಡ್ತೀವಿ ಅಂತ ಎಲ್ಲ ಬಂದು ಅವ್ರಿಗೆ ಫಿಕ್ಸ್ ಮಾಡ್ಬಿಟ್ಟು ಹೋಗ್ತಾರಂತೆ. ಸರಿ ಕಂಬಿಡು. ಅವ್ನು ರಾಜುಗೆ ಹೇಳ್ಬಿಡು, ಅವನೇ ನಿಂತು ಪೆಟ್ಟಿ ಗಿಟ್ಟಿ ಎಲ್ಲ ಕುಣಿಸ್ತಾನೆ. ಆಮೇಲೆ ಇದು ಮೋಟ್ರದ ಪೆಟ್ಟಿಯಲ್ಲಿ ಹಾಕಿ ಗಾರೆದೊಂದ ತಂದು ಮುಡಿಸ್ಬಿಡು ಮಗ, ಹಂಗೆ ನೆಲ ಕೂತಿಸ್ಬಿಡು, ಸರಿಯಾಗಿರ್ತದೆ ಅಲ್ಲಿಗೆ. ಅಣ್ಣ ಏನೋ ಅವ್ರು ಮಾಡ್ತಾರೆ, ನನಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ಅಣ್ಣ. ಏನೋ ವ್ಯವಸಾಯದ ಬಗ್ಗೆ ಸ್ವಲ್ಪ ಒಲವು ಅಣ್ಣ. ಸ್ವಲ್ಪ ಜಮೀನ ಎಲ್ಲ ಒಂದೇ ಸಮ ಮಟ್ಟ ಮಾಡ್ಕೊಡಿ ಅಣ್ಣ. ಆಯ್ತು ಬಿಡು. ಏನು ಮಟ್ಟ ಹೊಡೆಯೋದೇನು ಬೇಡ. ಸಿಂಪಲಾಗಿ ನಾನು ಗೊತ್ತಿರೋನು ಅವನೇ, ಸಿಂಪಲಾಗಿ ಹೊಡಿಸುವ, ನಾನು ನಿಂತ್ಕೊಂಡು ಹೊಡಿಸ್ಕೊಟ್ಟನಂತೆ. ಆಮೇಲೆ ಮಗ ನೀನು ಕೆಲಸ ಮಾಡೋ ಯಾರ ಮಾತನ್ನು ಕೇಳಬೇಡ. ಈಗ ತರಕಾರಿ ಗಿರ್ಕಾರಿ ಅದು ಇದು ಬೆಳಿ, ಅವೆಲ್ಲ ಒಂದು ಸ್ವಲ್ಪ ಭಾರಿ ಕಷ್ಟ ಆದರೂ ಬೆಳಿ. ನೀನು ಮಧ್ಯಕ್ಕೆ ತೆಂಗಿನ ಗಿಡ ಕುಣಿಸ್ಬಿಡು ಹೇಳ್ತೀನಿ ನೀನೀಗ. ಅಣ್ಣ ನಾವು ಶುಂಠಿ ಹಾಕಬೇಕು ಅಂತಲೇ ಮಾಡ್ತಾ ಇರೋದು. ನೀರು ಚೆನ್ನಾಗಿ ಬಂದಿದೆ ಅಲ್ವಾ, ಅದಕ್ಕೆ ಶುಂಠಿ ಹಾಕೊಳ್ಳೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದು. ಒಳ್ಳೆ ಕೆಲಸ. ನೀನು ಶುಂಠಿ ಹಾಕ್ತಿಂದಲ್ವಾ, ಬಿಡು ಒಳ್ಳೆ ಕೆಲಸ. ನಾನು ಚೆನ್ನಾಗಿ ನಂದ್ರಲ್ಲೇ ಇದರಲ್ಲಿ ಬಲರಾಮ್ ನೇಗ್ಲು ದೊಡ್ಡ ನೇಗ್ಲು ಹಾಕ್ಬಿಟ್ಟು ಚೆನ್ನಾಗಿ ಉತ್ಕೊಡ್ತೀನಿ. ಆಮೇಲೆ
ನೀನು ಶುಂಠಿ ಒಳಿಕೆ ತೆಂಗಿನ ಗಿಡ ಹಾಕ್ಬಿಟ್ರೆ ಭಾರಿ ಚೆನ್ನಾಗಿ ಬರ್ತವೆ, ಭಾರಿ ಚೆನ್ನಾಗಿ ಬರ್ತವೆ ಮಾತ್ರ. ಹಾಂ ಸರಿ ಅಣ್ಣ ನೋಡೋಣ. ಅದಕ್ಕೆ ನವೀನಣ್ಣನ ಹತ್ರ ಹೇಳಿದ್ವಿ ಬಿತ್ತನೆ ಶುಂಠಿ ಬೇಕು ಅಂದ್ಬಿಟ್ಟು ಹೋಗ್ನೇ ಮಾತಾಡ್ಕೊಬಂದು ಕೊಡ್ತೀವಿ ಅಂತ ಹೇಳಿದ್ದಾರೆ. ಜನವರಿಗೆ ನಾಟಿ ಮಾಡಿ ಅಂತ ಹೇಳಿದ್ದಾರೆ. ನವೀನ ಬದುಕುದ್ದು ಶುಂಠಿಲಿಯಾ? ಅವನು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಂತ ಹೊಲವ ಮಾಡ್ಕೊಂಡು ಮೊದಲನೇ ಸರಿ ಒಂದು 2-3 ಸರಿ ಕೈ ಸುಟ್ಕೊಂಡ. ಆಮೇಲೆ ಯಾವಾಗ ಅವ್ನಿಗೆ ಅನುಭವ ಆಯಿತು ಹೆಂಗೆ ಬದುಕ್ತಾ ಗೊತ್ತವನು. ಭಾರಿ ಚೆನ್ನಾಗಿ ಬೆಳೀತಾರೆ ಶುಂಠಿ ಮಾತ್ರ. ಎಲ್ಲೂ ಹಾಕಿದ್ರು ಅವ್ನಿಗೆ ಮಗ ಗೊತ್ತು ಕಣ ವ್ಯವಸಾಯ. ಶುಂಠಿ ಆ ಟೈಮಲ್ಲಿ ಹೆಂಗೆ ಹಾಕ್ಬೇಕು, ಔಷಧಿ ಹೆಂಗೆ ಹೊಡಿಬೇಕು, ಅವ್ನಿಗೆ ಗರಿಗಳೇ ನೋಡ್ಬಿಟ್ಟೆ ಹಿಂಗೆ ಆಗದೆ ಅಂತ ಅನುಭವ ಚೆನ್ನಾಗಾಗದೆ. ನೀನು ಅವನತವೇ ತಗೊಂಡು ಹೇಳ್ಬಿಡೋನ್ಗೆ ಅಣ್ಣ ನೀನು ಒಂದು ಸ್ವಲ್ಪ ಟೈಮ್ಗೆ ಬಂದು ಗೊಬ್ಬರ ಔಷಧಿ ಅದೆಲ್ಲ ಹೆಂಗೆ ಯಾವ ಟೈಮಲ್ಲಿ ಹೆಂಗೆ ಹಾಕ್ಬೇಕು, ನೀರು ಹೆಂಗೆ ಕೊಡಬೇಕು ಅಂತ ಕೇಳ್ಕೊಂಬಗ ಅವ್ನು ಹೇಳ್ಕೊಡ್ತಾನೆ ಶಿವಪ್ಪ. ಆಮೇಲೆ ಅವನು ಓದ್ಬಿಟ್ಟು ಕೆಲಸ ಪಲ್ಸ ಅಂತ ಹೋಯ್ತಿತ್ತು. ಆಮೇಲೆ ಹೆಂಗೆ ಯಾರು ನೋಡ್ಕೊಂಡು ಕಲ್ತ್ಕೊಂಡು ಶುಂಠಿ ಇದಕ್ಕೆ ಅಮರ್ಕಂಡ ನೋಡು ಜಾಡ ಹಿಡ್ದ ನೋಡಲ್ಲಿ. ಈಗ ಓದಿರೋರು ಯಾವ ಕೆಲಸದಲ್ಲಿರೋರು ಏನು ಮಡಿಕಿಲ್ಲ, ಹಚ್ಕಂಡಾಗ ಹಂಗೆ ಒಳ್ಳೆ ಮನೆಗಿನ ಕಟ್ಕೊಂಡು ಚಿನ್ನ ಚಿಗುರು ಸ್ಕೂಟ್ರು ಕಾರು ಗೀರು ಎಲ್ಲ ಮಾಡ್ಕೊಂಡಾನೆ. ಅವ್ನು ತೋರಿಸಲಿಕ್ಕೆ ಜನಕ್ಕೆ ಭಾರಿ ಒಳಗಡೆ. ನಿನ್ಗೆ ಗೊತ್ತಿಲ್ಲ, ನಿನಗೆ ಚಿನ್ನ ಎಲ್ಲ ಹೊಸಿ ಇಲ್ಲ ಅಂತವು ಹೊಸ ದುಡ್ಡು ಕಸ ಮಾಡ್ಕೊಂಡಾನೆ ಮರಿ ಅವು ಬ್ಯಾಂಕೇ. ಹಾಂ ಅಣ್ಣ ಹೆಂಗೋ ಚೆನ್ನಾಗಿರಲಿ ಬಿಡಿ. ನಮ್ಮ ಸುತ್ತಮುತ್ತ ಆ ಥರ ಪ್ರಗತಿ ರೈತರು ಇದ್ರೆ ನಮಗೂ ಒಳ್ಳೇದಲ್ವಾ. ಹೌದೌದು ಬಿಡು. ಅವೈದ ಮಾತ್ರ ನಾನು ಸುಮಾರು ಸಲ ಕೇಳಿದ್ನಲ್ಲ, ನವೀನಣ್ಣ ಹೇಳ್ತು ನಾವು ಶುಂಠಿ ಹಾಕ್ತೀವಿ ಅಂತೇವೆ ಚವಪ್ಪ. ಅವನು ಇವ್ರಿಗೆ ಹೇಳ್ಕೊಡ್ತಾನೆ. ಅವೆಲ್ಲ ಕೆಟ್ಟಿ ಬದುಕಿದ್ರಲ್ವೇನೋ, ಓದಿರವಲ್ವೇನೋ, ತಿಳುವಳಿಕೆ ಇರೋವು. ಈಗ ನಾನು ಒಬ್ಬನೇ ಹಾಕೊಂಡು ಕೂತ್ಕೊಂಡ್ರೆ ಅದ ನನ್ನಂಗೆ ಚೆನ್ನಾಗಿ ಬದುಕಲಿ, ಅವ್ರು ಬೆಳೀಲಿ ಅಂತ ಒಯ್ದಂಗೂ ಆಸೆ. ಹಂಗಿರಬೇಕು ಜನ. ಕೆಲವು ಜನ ಅವರೇ ಹೌದಾ ಶುಂಠಿ ಹಾಕ್ಯಾ ಮಗ ಹೊಲ ಲಾಸ್ ಆಗೋಗ್ತದೆ, ಅಯ್ಯೋ ಹಂಗೋಗೈತೆ ಹಿಂಗೋಗುತ್ತೆ ಅಂತಾರೆ. ಏನು ಮಾಡೋಕ್ಕಾಗೋದು? ಈಗ ಬೆಳಿಬೇಕು, ಭೂಮಿ ತಾಯಿಗೆ ನಂಬ್ಕೋಬೇಕು. ಮೋಸ ಮಾಡಿಕ್ಕಿಲ್ಲ, ಯಾಕಂದ್ರೆ ಕೈ ಹಿಡಿತದೆ. ಅದು ಬಿಟ್ಬಿಟ್ಟು ಅವ್ನು ಹಂಗೆ ಮಾಡ್ಕೊಂಡ ಇವ್ನು ಹಿಂಗೆ ಮಾಡ್ಕೊಂಡು ಹಿಂಗೆ ಲಾಸ್ ಆಯಿತು ಹಂಗೆ ಲಾಸ್ ಆಯಿತು ಅಂತಂದರೆ ಸರಿಯಾಗಿ ಅಚ್ಚುಕಟ್ಟಾಗಿ ಭೂಮಿ ತಾಯಿ ಸಣ್ಣ ಮಾಡ್ಕೊಂಡು ದುಡಿಬೇಕು. ಟೈಮ್ಗೆ ಔಷಧಿಯೋ ಗೊಬ್ಬರ ಏನೋ ಕೊಟ್ಕೊಂಡು ಅಚ್ಚುಕಟ್ಟ ನೋಡ್ಕೋದ್ರೆ ಯಾಕೆ ಬರೀಕಿಲ್ಲ? ಬಂದೇ ಬತ್ತ ಕೈ ಹಿಡಿತೆ. ಭೂಮಿ ತಾಯಿ ಯಾರೇ ಮೋಸ ಮಾಡಿದ್ರು ಮಗ, ಭೂಮಿ ತಾಯಿ ಮೋಸ ಮಾಡಿಕ್ಲ ಕಣೋ. ಕಷ್ಟಪಟ್ಟು ದುಡಿ, ನಿನಗೂ ಒಳ್ಳೇದಾಯ್ತದೆ. ನನಗೂ ಬೇಕಾರೆ ನಿನಗೆ ಹೊಲ ಫಲ ಉಳಕ್ಕೆ ಅದಕ್ಕೆ ಏನು ಬೇಕಾರೆ ಕರಿ ಬರ್ತೀನಿ. ಸರಿ ಅಣ್ಣ ಊಟ ಮಾಡಿ, ಇವಾಗ ರೈಸ್ ಹಾಕಿಸ್ಕೊಳ್ಳಿ ರೀ. ಮಾಡ್ತೀನಿ ಕಂಡ್ಬಿಡು. ನಾನೇನು ರೈಸ್ ಜಾಸ್ತಿ ತಿನ್ನಕ್ಕಿಲ್ಲ. ಒಂಚೂರು ನೀನು ಊಟ ಮಾಡಪ್ಪ, ನೀನು ಊಟ ಮಾಡು. ಇಲ್ಲ ಅಣ್ಣ ನಿಮ್ಮ ಹಬ್ಬದ ತಂದೆ, ಇವಾಗ ಹೋಗಿ ಊಟ ಮಾಡ್ತೀನಿ ನಾನು. ಸರಿ ಕಂತಕೋ, ನಾನು ಅಷ್ಟೆಲ್ಲ ತಿಂದನ. ರೈಸ್ ಮಿಕ್ಕತ್ತಕಂತೆ ನೀನಂಚೂರು ರೈಸ್ ತಿನ್ಕೊಂಡು ನನಗೆ ಇಷ್ಟೇ ಹಾಕು, ಒಂದು 2 ಅಂಗ್ಲ ಸಾಕು ನನಗೆ. ಸರಿ ಅಣ್ಣ ಆಯಿತು, ಊಟ ಮಾಡ್ತೀನಿ. ಒಂದೇ ತಟ್ಟೆ ಇರೋದು, ನೀವು ಊಟ ಮಾಡ್ಬಿಟ್ಟು ಕೊಡಿ, ಮತ್ತೆ ನಾನು ಊಟ ಮಾಡ್ತೀನಿ. ಸರಿ ಕಂತಕೋ, ನೀನು ನನಗೆ ಇಲ್ಲೊಂಚೂರು ಅನ್ನೋ ಸೈಡ್ ಹಾಕ್ಬಿಟ್ಟು ಬಾಕ್ಸ್ಗೆ ಸಾರು ಬಿಡ್ಕೊಂಡು ಕಲ್ಸ್ಕೊಂಡು. ಯಾವನ್ಲ ಅವನು ಬೋಳಿ ಮಗ, ಅವನು ಯಾವನ್ಲ ಇಲ್ಲಿ ಉತ್ತಿರೋನು ತೆವ್ರಿಯಲ್ಲನ್ವೇ. ಯಾರೋ ಓ ಅಣ್ಣ, ಅವನು ನಮ್ಮ ಅಣ್ಣ, ಅದೇ ನಮ್ಮ ದೊಡ್ಡಪ್ಪನ ಮಗ. ಯಾವನ್ಲ ಅವನು ತೆವ್ರಿ ಅವತ್ತರಿಸಿ ಉತ್ತಿರೋ ನೀವು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.